ಈಗ ನಾವು ಉಪ್ಪಿನಕಾಯಿಗೆ ಬೇಕಾಗಿರುವ ಮಸಾಲೆ ಇದನ್ನು ನೈಸಾಗಿ ರುಬ್ಕೊಂಡಿದ್ದೀವಿ. ಈಗ ಇದಕ್ಕೆ ಮಾವಿನಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಅಥೆಂಟಿಕ್ ಆಗಿರೋ ಟ್ರೆಡಿಷ್ನಲ್ ಸ್ಟೈಲ್ ಉಪ್ಪಿನಕಾಯಿ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ಯಾವ ಒಂದು ರೆಸಿಪಿ? ಇವತ್ತು ಯಾವ ತಿಂಡಿ ಪದಾರ್ಥಗಳನ್ನ ನಾನು ತೋರಿಸ್ತಾ ಇಲ್ಲ. ತುಂಬ ಅಥೆಂಟಿಕ್ಕು ಮತ್ತು ಟ್ರೆಡಿಷ್ನಲ್ ಆಗಿ ಮಾಡುವಂತಹ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸಾರನ್ನ ಜೊತೆನೂ ಚೆನ್ನಾಗಿರುತ್ತೆ, ಮೊಸರನ್ನ ಜೊತೆನೂ ಚೆನ್ನಾಗಿರುತ್ತೆ. ಹೌದು, ಊಟದ ಜೊತೆ ಉಪ್ಪಿನಕಾಯಿ ಬೇಕೇ ಬೇಕಾಗುತ್ತೆ. ಸತ್ಯ. ಸೊ ಉಪ್ಪಿನಕಾಯಿ ಪ್ರಿಯರಿಗೆ ಈ ವಿಡಿಯೋ ಡೆಡಿಕೇಟ್ ಆಗುತ್ತೆ. ಮಾವಿನಕಾಯಿ ಅಥವಾ ಅಮಟೆಕಾಯಿ ಅಥವಾ ನಿಂಬೆಕಾಯಿ ಅಥವಾ ಕ್ಯಾರೆಟು ಯಾವುದು ಬೇಕಾದ್ರೂ ಬಳಸ್ಬೋದು. ಆದರೆ ಇದು ಮಾವಿನಕಾಯಿ ಸೀಸನ್ನು, ಜೊತೆಗೆ ಮಾವಿನಕಾಯಿ ಲಭ್ಯ ಇರೋದ್ರಿಂದ, ಜೊತೆಗೆ ಮಾವಿನಕಾಯಿ ಹುಳಿ ಕೂಡ ಇರುತ್ತೆ, ಅದರದ್ದೇ ಒಂದು ಟೇಸ್ಟು ಫ್ಲೇವರ್ ಕೂಡ ಇರುತ್ತೆ. ಹಾಗಾಗಿ ಒಂದು ಹುಳಿ ಮಾವಿನಕಾಯಿ ಅಲ್ಲಿ ನಾವು ಇವತ್ತು ಉಪ್ಪಿನಕಾಯಿ ಮಾಡೋದನ್ನು ಹೇಗೆ ಅಂತ ನೋಡೋಣ. ಓಕೆ. ಮೊದಲನೇದಾಗಿ 2 ಹುಳಿ ಮಾವಿನಕಾಯಿನ ನಾನು ತಗೊಂಡು ಹೆಚ್ಚಿಟ್ಕೊಂಡು ಅದಕ್ಕೆ ಉಪ್ಪು ಹಾಕ್ತೀನಿ. ಆ ಒಂದು ಪ್ರೋಸೆಸ್ ಮೆಥಡ್ ಏನಿದೆ ಅದನ್ನು 3 ದಿನಗಳ ಹಿಂದೆ ಮಾಡಿದ್ದೀವಿ, ಅದು ನೋಡ್ಕೊಂಬನ್ನಿ. ನಾನು 2 ಮಾವಿನಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬಾಕ್ಸ್ ಶೇಪಲ್ಲಿ. ಇದಕ್ಕೆ 2 ಮಾವಿನಕಾಯಿಗೆ 2 ಒಳ ಮುಷ್ಟಿ ಕಲ್ಲುಪ್ಪು. ಈ ಕಲ್ಲುಪ್ಪು ಹಾಗೆ ಹಾಕಿದ್ರು ಪರವಾಗಿಲ್ಲ, ಇಲ್ಲದಿದ್ದರೆ ಕಲ್ಲುಪ್ಪನ್ನು ಮಿಕ್ಸಿಲಿ ನೈಸ್ ಮಾಡಿಕೊಂಡು ಪೌಡ್ರ್ ಮಾಡಿ ಹಾಕಿದ್ರು ಇನ್ನೂ ಒಳ್ಳೆಯದು, ಬೇಗ ಕರಗುತ್ತೆ. ಸ್ವಲ್ಪ ಮಾವಿನಕಾಯಿ, ಸ್ವಲ್ಪ ಉಪ್ಪು ಮತ್ತು ಮಾವಿನಕಾಯಿ ಹಾಕಿ ಒಂದೇ ಸತಿ ಉಪ್ಪು ಹಾಕೋದಲ್ಲ, ಸ್ವಲ್ಪನೇ ಮಾವಿನಕಾಯಿ, ಸ್ವಲ್ಪ ಉಪ್ಪು, ಈ ರೀತಿ ಹಾಕೊಂಬಂದರೆ ಪ್ರೋಸೆಸ್ಸು ಇನ್ನೂ ಸುಲಭ. ಈಗ ನಾವಿದನ್ನು ಕ್ಲೋಸ್ ಮಾಡಿ 3 ದಿನಗಳ ಕಾಲ ಹೀಗೆ ಲಾಕ್ ಮಾಡಿ ಇಟ್ಬಿಡೋಣ. ಒಂದು ಸತಿ ಹಿಂಗೆ ಮಿಕ್ಸ್ ಮಾಡೋರು ಆಯ್ತು. ಅಂದರೆ 3 ದಿನ ಹೀಗೆ ಇಡಬೇಕಾಗತ್ತೆ? ಹೌದು, 3 ದಿನ ಹೀಗೆ ಇಟ್ಬೇಕಾಗತ್ತೆ. ಆಗ ಅದು ನೀರು ಬಿಟ್ಕೊಳ್ಳುತ್ತೆ. ಓಕೆ. ಈಗ ನೀವು ನೋಡಿರೋ ಪ್ರೋಸೆಸ್ ಏನಿದೆ ಅದು 3 ದಿನಗಳ ಹಿಂದೆ ಮಾವಿನಕಾಯಿ ಒಂದು ಗ್ಲಾಸ್ ಜಾರಿಗೆ ಹಾಕಿ ಅದಕ್ಕೆ ಉಪ್ಪು ಹಾಕಿ ಇಟ್ಟಿದ್ವಿ. ಈಗ ನೀವು ನೋಡ್ತಿರ್ಬೋದು 3 ದಿನಗಳ ನಂತರ ಈ ಮಾವಿನಕಾಯಿ ಸ್ವಲ್ಪ ಬಾಡಿದೆ, ಜೊತೆಗೆ ನೀರು ಕೂಡ ಬಿಟ್ಕೊಂಡಿದೆ. ನ್ಯಾಚುರಲ್ ಪ್ರೋಸೆಸ್ಸು. ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿಗೆ ನಾವು ಒಂದು ಸ್ವಲ್ಪ ಮಸಾಲೆನ ಹಾಕಬೇಕಾಗುತ್ತೆ. ಮಸಾಲೆ ಹಾಕೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳೋದಾದರೆ, ಸ್ವಲ್ಪ ಮೆಂತೆ, ಖಾರಕ್ಕೆ ಕಾಳುಮೆಣಸು, ಫ್ಲೇವರ್ಗೆ ಸಾಸಿವೆ, ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ, ಓಕೆ, ಆಮೇಲೆ ಖಾರಕ್ಕೆ ಕಲರ್ಗೆ ಅಚ್ಚ ಖಾರದ ಪುಡಿ, ಜೊತೆಗೆ ಪರಿಮಳಕ್ಕೆ ಹಿಂಗು. ಇದಿಷ್ಟು ಪದಾರ್ಥಗಳು. ಇದರ ಪ್ರೋಸೆಸ್ಸನ್ನು ಶುರು ಮಾಡೋಣ. ಖಂಡಿತ. ಮೊದಲನೇದಾಗಿ ನಾವು ಮಸಾಲೆ ಪದಾರ್ಥಗಳನ್ನ ತೊಗೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನೈಸ್ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಮಾಡೋಣ. ಈಗ ಮಸಾಲೆ ಮಾಡ್ಕೊಳ್ಳೋಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ. ಒಂದು 3 ಸ್ಪೂನು ಸಾಸಿವೆ, ಒಂದು 2 ಸ್ಪೂನು ಕಾಳುಮೆಣಸು, ಈಗ ಇದಕ್ಕೆ 1 ರಿಂದ 1.5 ಸ್ಪೂನ್ ಆಗುವಷ್ಟು ಮೆಂತೆ. ಓಕೆ. ಮೆಂತೆ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಇದಕ್ಕೆ ಈಗ ಬ್ಯಾಡಗಿ ಮೆಣಸಿನಕಾಯಿ. ಓಕೆ. ಒಲೆನ ಆಫ್ ಮಾಡ್ಕೊಂಬಿಡೋಣ. ಇದಿಷ್ಟನ್ನ ಈಗ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ನೀವು ನೋಡ್ತಿರ್ಬೋದು ಬ್ಯಾಡಗಿ ಮೆಣಸಿನಕಾಯಿ ಕೂಡ ಕ್ರಿಸ್ಪಾಗಿ ಆಗಿದೆ ನೋಡಿ. ಹೌದು, ಒಳ್ಳೆ ಕ್ರಿಸ್ಪ್ನೆಸ್ ಬಂದಿದೆ ಇದಕ್ಕೆ. ಹಾಂ. ಈಗ ಇದು ಆರಿದ ಮೇಲೆ
ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸ್ ಪೌಡ್ರ್ ಮಾಡ್ಕೊಳ್ಳೋಣ. ಓಕೆ. ಉಪ್ಪಿನಕಾಯಿ ಬೇಕಾಗಿರುವ ಮಸಾಲೆ ಇದನ್ನು ನೈಸಾಗಿ ರುಬ್ಕೊಂಡಿದ್ದೀವಿ. ತರಿ ಕೂಡ ಇರಬಾರ್ದು, ಫುಲ್ಲು ನೈಸ್ ಪೌಡ್ರ್ ಆಗಿರಬೇಕು. ಓಕೆ. ಈಗ ನಿಮಗೆ ಒಂದು ಯೋಚನೆ ಬಂದಿರ್ಬೋದು, ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾಯಿದ್ದಾರೆ, ಅಚ್ಕಾರದ ಪುಡಿನೂ ಹಾಕ್ತಾಯಿದ್ದಾರೆ ಅಂತ. ಬ್ಯಾಡಗಿ ಮೆಣಸಿನಕಾಯಿ ಯಾವತ್ತೂ ಖಾರ ಬರಲ್ಲ, ಅದರ ಫ್ಲೇವರು ಮತ್ತು ಕಲರು ತುಂಬ ಚೆನ್ನಾಗಿ ಬರುತ್ತೆ, ಲೈಟ್ ಖಾರ ಬರುತ್ತೆ. ಆ ಕಾರಣದಿಂದಾಗಿ ನಾವು ಅಚ್ಕಾರದ ಪುಡಿಯನ್ನು ಹಾಕ್ತಾಯಿದ್ವಿ. ಅಚ್ಕಾರದ ಪುಡಿ ಬದಲು ಇದೇ ಮಸಾಲೆಗೆ ಗುಂಟೂರು ಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿ ಕೂಡ ಉಪಯೋಗಿಸ್ಕೋಬೋದು. ಈಗ ಶುರು ಮಾಡೋಣ. ಹಾಂ ಸರ್. ನಾವು ಬಾಣಲಿಗೆ ಈ ಮಾವಿನಕಾಯಿ ಏನು ನೀರು ಬಿಟ್ಕೊಂಡಿರುತ್ತೆ ಆ ನೀರಿನ ಅಂಶನ ಇದಕ್ಕೆ ಹಾಕಬೇಕಾಗುತ್ತೆ. ಬರೀ ನೀರಿನ ಅಂಶ? ಹೌದು. ಇದನ್ನೇ ಹೀಗೆ ಬಗ್ಸಿದ್ರೆ ಆಯಿತು. ಈಗ ನಾವು ಇದಕ್ಕೆ 3 ರಿಂದ 4 ಸ್ಪೂನ್ ಆಗುವಷ್ಟು ಮಸಾಲೆ, ರುಬ್ಬಿರುವಂಥ ಮಸಾಲೆ. ಹೌದು, ಮಸಾಲೆ. ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ನಾನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಅಚ್ಕಾರದ ಪುಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಲೆನ ಆಫ್ ಮಾಡ್ಕೊಳ್ಳೋಣ. ಈ ಮಿಶ್ರಣ ತಣ್ಣಗಾದ ಮೇಲೆ ಓಕೆ, ಇದೇ ಮಿಶ್ರಣದ ಜೊತೆ ಮಾವಿನಕಾಯಿಯನ್ನು ಸೇರಿಸಿ ಮತ್ತೆ 7 ದಿನಗಳ ಕಾಲ ನಾವು ಆ ಉಪ್ಪಿನಕಾಯಿನ ಹಾಗೆ ಶೇಖರಣೆ ಮಾಡಿ ಆಮೇಲೆ ನಂತರದಲ್ಲಿ ಯೂಸ್ ಮಾಡ್ಕೋಬೋದು. ಈಗ ನಾವು ಮಸಾಲೆ ಮಾಡಿಕೊಂಡು ಹಾಗೆ ಬಿಟ್ಟಿದ್ದೀವಿ. 10 ರಿಂದ 15 ನಿಮಿಷ ಕೂಡ ಆಗಿದೆ. ಓಕೆ, ಆರಿದೆ. ಈಗ ಇದಕ್ಕೆ ಮಾವಿನಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕೊನೆಯದಾಗಿ ಒಂದು ಒಗ್ಗರಣೆಯನ್ನು ಕೊಡುವಂಥ ಸಮಯ. ಓಕೆ. ಈಗ ನಾವು ಒಂದು ಎಣ್ಣೆ ಕೈಪಾತ್ರವನ್ನು ತೊಗೊಂಡಿದ್ದೀವಿ. ಅದಕ್ಕೆ 1 ರಿಂದ 2 ಸ್ಪೂನ್ ಆಗುವಷ್ಟು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಸಾಸಿವೆ ಮತ್ತು ಇಂಗು ಇವೆರಡನ್ನು ಒಗ್ಗರಣೆ ಕೊಟ್ಟರೆ ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಪರಿಪೂರ್ಣತೆಯನ್ನು ಹೊಂದುತ್ತೆ. ಸಾಸಿವೆ ಸಿಡಿದಿದೆ. 1 ಸ್ಪೂನ್ ಆಗುವಷ್ಟು ಇಂಗು. ಈಗ ಇದನ್ನು ಉಪ್ಪಿನಕಾಯಿಗೆ ಹಾಕ್ಕೊಂಡು ಈ ಸತಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ರೆಡಿ. ಇದನ್ನು ಈಗ ನಾವು ಸೇಮ್ ಗ್ಲಾಸ್ ಜಾರ್ಗೆ ಹಾಕ್ಕೊಳ್ಳೋಣ. ಸೊ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಅಥೆಂಟಿಕ್ ಆಗಿರೋ ಟ್ರೆಡಿಷ್ನಲ್ ಸ್ಟೈಲ್ ಉಪ್ಪಿನಕಾಯಿ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ತಾವೆಲ್ಲರೂ ಈ ಸೀಸನ್ನು ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಮನೆಗೆ ಮಾವಿನಕಾಯಿ ತೊಗೊಂಬನ್ನಿ, ಹೇಳಿರೋ ಮಸಾಲೆ ಪದಾರ್ಥಗಳನ್ನು ಹಾಕಿ ಟ್ರೈ ಮಾಡಿ. ಜೊತೆಗೆ ಈಗ ಉಪ್ಪಿನಕಾಯಿ ಫ್ರೆಶ್ ಆಗಿ ಮಾಡಿದ್ದೀವಿ, ಇದು ಈಗಲೇ ಯೂಸ್ ಮಾಡೋಕ್ಕಾಗಲ್ಲ. ಸುಮಾರು ಒಂದು 7 ರಿಂದ 10 ದಿನಗಳ ಕಾಲ ಹಾಗೆ ಇಟ್ಟು ಆಮೇಲೆ ಬಳಸ್ಬೋದು. ತಾವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ, ಇದೇ ರೀತಿಯಲ್ಲಿ ಮಾಡಿ, ತುಂಬ ಅದ್ಭುತವಾಗಿ ಬರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ. ಹೇಗೆ ಬಂತು ಅಂತ ನಿಮ್ಮಗಳ ಕಮೆಂಟ್ಸನ್ನು ಓದೋಕ್ಕೆ ಕಮೆಂಟ್ ಸೆಕ್ಷನ್ನಲ್ಲಿ ಕಾಯ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಕೊಟ್ಟಿದ್ದಕ್ಕೆ.